स्वागत है आपका बी न्यूज नेशन में। मैं हूं आबिद हुसैन शेख। कारपोरेशन एम्प्लॉयज का सरकार से इंसाफ की मांग, असेंबली में इस मुद्दे को उठाया जाएगा। आज कारपोरेशन में कई दिनों से चली अपनी डिमांडों को लेकर हड़ताल पर बैठे कर्मचारियों से मिलने पहुंचे बीजापुर सिटी एमएलए ने कारपोरेशन के ड्राइवर, ऑपरेटर और पावर कर्मचारियों को जल्द इंसाफ देने की सरकार से अपील करते हुए कहा कि इस मामले को आने वाले दिनों में विधानसभा असेंबली के सेशन में जोर शोर से उठाया जाएगा। इन्होंने साफ तौर पर कहा कि अगर सरकार जल्द कोई कदम न उठाया तो आगे बड़े पैमाने पर आंदोलन किया जाएगा। हम सिर्फ इंसाफ चाहते हैं। सरकार से अपील की कि कारपोरेशन के सभी मेहनती कर्मचारियों को इनका हक दिया जाए ताकि वो इज्जत और स्वाभिमान से जिंदगी गुजार सके। ನೋಡಿ ಇವತ್ತು 5 ದಿವಸ ಆಯ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ನ್ಯಾಯಯುತ ಬೇಡಿಕೆ ಅದು ಅವೇನು ಆಗಲಾರ ಬೇಡಿಕೆನಲ್ಲ। ಅವ್ರ ದುಡ್ದಾರ ಪಗಾರ ಕೊಡ್ಬೇಕು ಇಟ್ಟೇ ಐತಿ। ತಿಂಗಳ ಅವ್ರು ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ। ಅದನ್ನು ಬಿಟ್ಟು 3 ತಿಂಗಳ 6 ತಿಂಗಳ ಪಾಪ ಅವರು ಸರ್ಕಾರ ಇವತ್ತು ಕರ್ನಾಟಕದಾಗ ಐತೋ ಸತ್ತೈತೋ ಅನ್ನಂಗಾಗೈತಿ। ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ 10 ಕಾರ್ಪೊರೇಷನ್ ಎಲ್ಲ ಕಾರ್ಮಿಕರು ಸಿಬ್ಬಂದಿ ಅವ್ರಿಗೆ ಹೊರಬಿದ್ದಾರಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ। ಇನ್ನೊಂದು ವಾರ ಹಿಂಗೆ ಹೋಯ್ತಂದ್ರೆ ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಅಲಾಕತ್ತಾರೆ, ಮತ್ತೆ ಇದರ ಇಫೆಕ್ಟ್ ಹೆಚ್ಚಾಗ್ತದೆ। ಮುಖ್ಯಮಂತ್ರಿಗಳು ಅಲ್ಲಿ ದಿಲ್ಲಿದಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿ ಒಕ್ಕೂಟ ಏನಿದೆ ಪೌರ ಕಾರ್ಮಿಕರದು, ಇವ ಡ್ರೈವರ್ಗಳು ಎಲ್ಲರದು ಅವಶ್ಯ ಇದೆ, ಕಾಯಂ ಮಾಡಲೇಬೇಕು। ಯಾಕಂದ್ರೆ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯಂ ಮಾಡಬೇಕು, ಆಪ್ರೇಟ್ರ್ ಕಾಯಂ ಮಾಡಬೇಕು। ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾರಿದ್ದಾಗ ಪ್ರಾರಂಭ ಮಾಡಿದ್ರು ಪೌರ ಕಾರ್ಮಿಕರು ಕಾಯಂ ಮಾಡು। ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ತಕ್ಷಣ ಸಭೆ ಕರೆದು ಈ ಪೌರ ಕಾರ್ಮಿಕರದು ಮತ್ತೇನು ಮಹಾನಗರ ಪಾಲಿಕೆ ಸಿಬ್ಬಂದಿಯವ್ರು ಏನು ಬೇಡಿಕೆ ಅದಾವು ಈಡೇರಿಸಿ, ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತೊಗೋತೀನಿ। ಎಳೆಯಾಗಿ ಏನೇನು ಅವ್ರ ತೊಂದರೆ ಇದೆ, ಅವ್ರಿಗೇನು ಕಷ್ಟ ಆಗ್ತಾಯಿದೆ ಅನ್ನೋಂಥದ್ದನ್ನು 100ಕ್ಕೆ 100 ಯಾವುದೇ ಧರಣಿ ಕುಂಡ್ರದಾಗಲ್ಲ ಹೋರಾಟ ನಾನು ವಿಧಾನಸಭೆಯಲ್ಲಿ ಮಾಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪೌರ ಕಾರ್ಮಿಕರಿಗೆ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ। ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಡೋದು ತೊಡಗಿದೆ। ಸಿಎಂ ಹೇಳ್ತಾರೆ ನಾನೇ 5 ವರ್ಷ ಅಂತ ಹೇಳ್ತಾರೆ, ಮತ್ತು ಬಿಜೆಪಿ ಶಾಸಕರು ಹೇಳ್ತಾರೆ ಸುರೇಶ್ ಗೌಡರು, DK ಶಿವಕುಮಾರ್ಗೆ ಯಾವಾಗ ಸಿಎಂ ಆಗ್ಬೇಕು ಅಂತ ಗೊತ್ತೈತಿ, ಬತ್ತಳಿಕೆಯಲ್ಲಿ ಅವ್ರಿಗೆ ಬಾಣದ ಅಸ್ತ್ರದ ಅಂತ ಹೇಳ್ತಾರೆ। ನೋಡ್ರಿ BJP ಅವ್ರದ್ದು ಏನು ಕೆಲಸ ಇಲ್ಲಿದ್ರು ಆಗ ಅವ್ರ ಜಗಳ ಹೇಳಕತ್ತಾರೆ ಕಾಂಗ್ರೆಸ್। ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ, ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ, ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವು, ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ। ಅದನ್ನು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ದಿವಸ ಮುಗಿಸೋಗ್ಬೇಕು, ಅದನ್ನು ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು। ನಾನೇ 5 ವರ್ಷ ಅಂತಾರೆ ಸರ್, ನೀವೇ 5 ವರ್ಷ ಅಂದ್ರೆ ದಿಲ್ಲಿಗೆ ಯಾಕೆ ಕೂತೀರಿ, ಬರ್ರಿ ಬೆಂಗಳೂರಿಗೆ, ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ। DK ಶಿವಕುಮಾರ್ಗೆ 2-3 MLAಗಳು ಅಷ್ಟೇ ಸಪೋರ್ಟ್ ಐತದ ನೀವೇ ಹೇಳಕತ್ತಿರಲ್ಲ, ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧದ ಕೂತು ಕೆಲಸ ಮಾಡಿರಿ, ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡಿರಿ। ನಿಮ್ಗೆ ಯಾವ ಮಗ ಬೇಡ ನನಗೆ, ನಿಮ್ಗೆ ಯಾರು ಬೇಡ ಅಂತಾರ ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗೆ ಅಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕತ್ತದತ್ತ ನಿಮ್ಗೇನೋ ಭಯ ಐತಿ। ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ, ಕರ್ನಾಟಕದಲ್ಲಿ ನೀವು 5 ವರ್ಷ ಇರ್ರಿ, ನಮಗೇನು ಸಂಬಂಧ ಇಲ್ಲ, ಅದು ಅವ್ರ ಪಾರ್ಟಿ ನೇಡೆ। ಅದಕ್ಕೆ ನಾನು ಇಷ್ಟೇ ಹೇಳೋದು, ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್। ಎದಕ್ಕೆ ಕರೆದಾರೋ ಏನು ವ್ಯಾಪಾರ ಮಾಡ್ಲಕತ್ತಾರ ಕಾಣಿಸ್ತೈತಿ ದಿಲ್ಲಿ ಹೈಕಮಾಂಡ್ದ। DK ಶಿವಕುಮಾರ್ 2,000 ಕೋಟಿ ಕೊಡ್ತಾನೆ, ಸಿದ್ದರಾಮಯ್ಯ 2,000 ಕೋಟಿ ಕೊಡು, ಈ ವ್ಯವಹಾರ ನಡೆದೈತೆ ಹೊರತು ರಾಜ್ಯದ ಅಭಿವೃದ್ಧಿ। ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ। ಸಿದ್ದರಾಮಯ್ಯ ಮುಂದುವರೆದ್ರೆ 8 ಕೋಟಿ, DK ಶಿವಕುಮಾರ್ ಆಗ್ತಾನೆ ಅಂದ್ರೆ ಎಷ್ಟು ಕೋಟಿ, ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತಾನೆ ಅವನಿಗೆ 8 ಕೋಟಿ ಅಂತ ಡೀಲಿಂಗ್ ನಡೆದ ದಿಲ್ಲಿ ಒಳಗೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ತೋರಿಸ್ಕೊಡ್ತಾರೆ।
ಅವ್ರು ಬರೋಣ ಹೆಂಗೆ ಹತ್ತೈತೆ ಸರ್ और ख़बरों के लिए देखते रहिए बी न्यूज़ नेशन।